ಗುಜರಾತ್ನ ಅಹಮದಾಬಾದ್ನಲ್ಲಿ ನಿನ್ನೆ ನಡೆದಂತಹ ವಿಮಾನ ದುರಂತ ಪ್ರಕರಣದಲ್ಲಿ ವಿಮಾನದಲ್ಲಿದ್ದ 242 ಪ್ರಯಾಣಿಕರ ಪೈಕಿ 241 ಮಂದಿ ಸೇರಿದಂತೆ 265 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡಲಿದ್ದಾರೆ. ಈಗಾಗಲೇ ಈ ಒಂದು ಘಟನೆ ಇಡೀ ದೇಶ ಮಾತ್ರ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಆತಂಕಕ್ಕೆ ದಿಗ್ಭ್ರಮೆಗೆ ಕಾರಣ ಆಗಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ. ಸಿಬ್ಬಂದಿ ಸೇರಿದಂತೆ 242 ಮಂದಿ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಒಬ್ಬ ಪ್ರಯಾಣಿಕ ಇಲ್ಲಿ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಒಟ್ಟು 265 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇದರಲ್ಲಿ ಮೆಡಿಕಲ್ ಹಾಸ್ಟೆಲ್ ಮೇಲೆ ಈ ಒಂದು ಏರ್ ಇಂಡಿಯಾ ವಿಮಾನ ಕುಸಿದಿದೆ. ವಿಮಾನ ಹಾರಾಟ ಆರಂಭ ಆದ ಕೇವಲ 40 ಸೆಕೆಂಡಲ್ಲೇ ವಿಮಾನ ಪತನಗೊಂಡಿದ್ದು ಆಗ ಹಾಸ್ಟೆಲ್ ಮೇಲೆ ಬಿದ್ದಿದೆ. ಹಾಸ್ಟೆಲ್ನಲ್ಲಿದ್ದಂತಹ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಹಲವರಿಗೆ ಗಾಯ ಆಗಿದೆ. ಈಗಾಗಲೇ DNA ಪರೀಕ್ಷೆಯ ಬಳಿಕ ಮೃತದೇಹಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಇನ್ನು ಟಾಟಾ ಗ್ರೂಪ್ನಿಂದ ಮೃತರ ಕುಟುಂಬಗಳಿಗೆ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಕುಟುಂಬಗಳಿಗೆ ತಲಾ 1 ಕೋಟಿ ಪರಿಹಾರವನ್ನ ಟಾಟಾ ಗ್ರೂಪ್ ಘೋಷಣೆ ಮಾಡಿದೆ. ಹಾಗಾದ್ರೆ ಏನು ಕಾರಣ ಈ ಘಟನೆಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆಗಳು ಈಗ ಕಾರಣವನ್ನ ಹುಡುಕ್ತಾ ಇವೆ. ಘಟನೆ ಯಾವ ಕಾರಣಕ್ಕಾಗಿ ನಡೆಯಿತು, ಇಷ್ಟು ದೊಡ್ಡ ಮಟ್ಟದ ದುರಂತ ನಡೆಯೋದಕ್ಕೆ ಏನು ಕಾರಣ ಅನ್ನೋದರ ತನಿಖೆಯನ್ನು ನಡೆಸಲಾಗ್ತಾ ಇದೆ. NSG, ಏವಿಯೇಷನ್, ಗುಜರಾತ್ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದು ಸುಟ್ಟು ಕರಕಲಾದ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಆ ಬ್ಲ್ಯಾಕ್ ಬಾಕ್ಸ್ ಅನ್ನ ವಶಪಡಿಸಿಕೊಂಡು NSG ಇಂದ ತನಿಖೆಯನ್ನ ಮಾಡಲಾಗುತ್ತೆ. ದುರಂತಕ್ಕೆ ನಿಖರ ಕಾರಣ ಏನು ಅನ್ನುವಂತಹ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಬ್ಲ್ಯಾಕ್ ಬಾಕ್ಸ್ ನಲ್ಲಿನ ಮಾಹಿತಿಯನ್ನ ಆಧರಿಸಿ ತನಿಖೆಯನ್ನ ನಡೆಸಲಾಗುತ್ತೆ. ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಮಾಹಿತಿಗಾಗಿ ತಲಾಶನ್ನ ಮಾಡಲಾಗುತ್ತೆ. ಈಗಾಗಲೇ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ. ಆ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ಆ ಕೊನೆಯ ಮೂಮೆಂಟ್ ಏನಾಗಿತ್ತು ಅಥವಾ ವಿಮಾನ ಈ ರೀತಿಯಾಗಿ ಹಾರಿದಂತಹ ಕೆಲವೇ ಸೆಕೆಂಡ್ಗಳಲ್ಲಿ ಪತನ ಆಗೋದಕ್ಕೆ ಏನು ಕಾರಣ ಅನ್ನೋದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಹುಡುಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇವತ್ತು ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ. ಜೊತೆಗೆ ಈಗ ಗಾಯಾಳುಗಳು ಯಾರ್ಯಾರು ಇದ್ದಾರೆ, ಆ ಗಾಯಾಳುಗಳ ಆರೋಗ್ಯ ಪರಿಸ್ಥಿತಿಯನ್ನ ವಿಚಾರಿಸಲಿದ್ದಾರೆ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ಹಾಸ್ಟೆಲ್ ಕಟ್ಟಡಕ್ಕೆ ವಿಮಾನ ಡಿಕ್ಕಿಯಾಗಿದೆ. ಇದರ ಪರಿಣಾಮವಾಗಿ ಅಲ್ಲಿದ್ದಂತಹ ವಿದ್ಯಾರ್ಥಿಗಳಲ್ಲಿ 24 MBBS ವಿದ್ಯಾರ್ಥಿಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮಧ್ಯಾಹ್ನ ಊಟದ ಸಮಯ, ಎಲ್ಲರೂ ಕೂಡ ಊಟವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ವಿಮಾನ ಕಟ್ಟಡಕ್ಕೆ ಅಲ್ಲಿ ಬಂದು ಪತನ ಆಗ್ತಾ ಇದ್ರೆ ಇಡೀ ಕಟ್ಟಡವೇ ಅಲ್ಲಿಗ ಸುಟ್ಟು ಕರಕಲಾಗಿದೆ. ಮಧ್ಯಾಹ್ನ ಊಟ ಮಾಡ್ತಾ ಇದ್ರು ವಿದ್ಯಾರ್ಥಿಗಳು. ವಿಮಾನ ಡಿಕ್ಕಿಯಿಂದ 24 ಮಂದಿ ಸಾವನ್ನಪ್ಪಿದ್ದಾರೆ. 50ಕ್ಕೂ ಹೆಚ್ಚು ಮಂದಿಯನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಾಸ್ಟೆಲ್ನಲ್ಲಿದ್ದಂತಹ ಕೆಲವು ವಿದ್ಯಾರ್ಥಿಗಳೇ ಇಲ್ಲ, ಅಲ್ಲಿ ನಾಪತ್ತೆಯಾಗಿದ್ದಾರೆ. ಈಗಾಗಲೇ ತನಿಖೆ ಮುಂದುವರಿಸಲಾಗಿದೆ. ಇಡೀ ಒಂದು ಘಟನೆ ದಿಗ್ಭ್ರಮೆಯನ್ನ ಮೂಡಿಸಿದೆ. ಈಗಾಗಲೇ ಸಾವಿನ ಶೋಕ ಎಲ್ಲ ಕಡೆ ಮುಂದುವರೆದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕಾಗಿ ಈ ಒಂದು ದುರಂತ ನಡೆಯಿತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸಲಾಗುತ್ತೆ. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದ್ದು 265 ದೇಹಗಳ ಮರಣೋತ್ತರ ಪರೀಕ್ಷೆ ಪೂರ್ಣಗೊಂಡಿದೆ. ಅದರಲ್ಲಿ ಪೈಲಟ್, ಸಹ ಪೈಲಟ್, ಒಬ್ಬ ಸಿಬ್ಬಂದಿಯ ಗುರುತು ಪತ್ತೆಯಾಗಿದೆ. ಇದರಲ್ಲಿ ಪೈಲಟ್ ಯಾರು, ಕೋ ಪೈಲಟ್ ಯಾರಿದ್ರು, ಜೊತೆಗೆ ಯಾರ್ಯಾರು ಸಿಬ್ಬಂದಿಗಳು ಇದ್ರು ಅದರಲ್ಲಿ ಇವರೆಲ್ಲರ ಗುರುತು ಇದೀಗ ಪತ್ತೆಯಾಗಿದೆ. ಮೃತಪಟ್ಟ 10 ವೈದ್ಯಕೀಯ ವಿದ್ಯಾರ್ಥಿಗಳ ಗುರುತು ಪತ್ತೆಯಾಗಿದೆ. ಅದರಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ 24 ಜನ ವಿದ್ಯಾರ್ಥಿಗಳು ಇದ್ರು. ಮೃತಪಟ್ಟವರಲ್ಲಿ ಇದೀಗ 10 ಜನರ ಗುರುತು ಪತ್ತೆಯಾಗಿದೆ. ಉಳಿದ ಮೃತದೇಹಗಳ DNA ಪರೀಕ್ಷೆಗೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. DNA ಪರೀಕ್ಷೆಯ ಬಳಿಕ ಮೃತರ ಗುರುತನ್ನ ಪತ್ತೆ ಹಚ್ಚಲಾಗತ್ತೆ. ಈಗ ಯಾರು ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕಂತೂ ಯಾವುದೇ ರೀತಿಯ ಮಾಹಿತಿಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಛಿದ್ರವಾಗಿ ಹೋಗಿದೆ ಇಡೀ ದೇಹ. ವಿಮಾನ ಪತನ ಆದರೆ, ಬ್ಲಾಸ್ಟ್ ಆದರೆ ಎಂತಹ ಪರಿಸ್ಥಿತಿ ಇರುತ್ತೆ ಅನ್ನೋದು ನಾವು ಈ ಹಿಂದಿನ ಇಂತಹ ವಿಮಾನ ಪತನಗಳ ಸಂದರ್ಭದಲ್ಲೂ ಗಮನಿಸಿದ್ವಿ. ಇದೀಗ ವಿಮಾನ ಪತನದ ಸಂದರ್ಭದಲ್ಲಿ ಈ ಒಂದು ಏನು ದೇಹಗಳು ಛಿದ್ರ ಆಗಿದೆ. ಅದರಲ್ಲೂ ಕೂಡ ಹಾಸ್ಟೆಲ್ನಲ್ಲಿಂತಹ ವಿದ್ಯಾರ್ಥಿಗಳ ಪೈಕಿ 10 ಮಂದಿಯ ಮಾತ್ರ ಗುರುತು ಪತ್ತೆಯಾಗಿದೆ. ಇನ್ನುಳಿದವರ DNA ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಆ ನಂತರ ಗುರುತು ಪತ್ತೆಯನ್ನ ಮಾಡುವ ಕೆಲಸವೂ ಕೂಡ ನಡೆಯುತ್ತೆ.